ಒಂದೊಂದು ರೈಲ್ವೆ ಸ್ಟೇಷನ್ಗೂ ಒಂದೊಂದು ಹೆಸರಿದೆ. ಯಾಕೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ರೈಲ್ವೆ ಜಂಕ್ಷನ್, ಟರ್ಮಿನಲ್, ಕಂಟೋನ್ಮೆಂಟ್, ಸೆಂಟ್ರಲ್, ಹೀಗೆ ಇದೆಲ್ಲದಕ್ಕೂ ಕೂಡ ಒಂದೊಂದು ಮೀನಿಂಗ್ ಇದೆ. ನಂಬರ್ 1 ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್. ಇಲ್ಲೇನಾದ್ರೂ ನೀವು ಇದ್ದೀರಾ ಅಂತಂದ್ರೆ ಆ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಇಂಡಿಯನ್ ಏರ್ ಫೋರ್ಸ್ ಹಾಗೂ ಅವ್ರ ಫ್ಯಾಮಿಲೀಸ್ ಎಲ್ಲ ಇರ್ತಾರೆ ಅಂತ. ನಂಬರ್ 2 ಜಂಕ್ಷನ್. ಫಾರ್ ಎಕ್ಸಾಂಪಲ್ ಯಶವಂತಪುರ ರೈಲ್ವೆ ಜಂಕ್ಷನ್ ನ ತಗೊಂಡ್ರೆ ಇಲ್ಲಿ ಕೇವಲ 1 ಟ್ರೈನ್ ಮಾತ್ರ ಅಲ್ಲ, ಹಲವಾರು ಟ್ರೈನ್ಗಳು ಆಪರೇಟ್ ಆಗ್ತಿರುತ್ತೆ. ಈ ಜಂಕ್ಷನ್ ಅಲ್ಲಿ 2 ರಿಂದ 3 ಟ್ರೈನ್ಗಳು ಪಾತ್ ಅನ್ನ ಚೇಂಜ್ ಮಾಡ್ಕೊಳ್ಳುತ್ತೆ, ಅಂದ್ರೆ ರೂಟ್ ಕನ್ವರ್ಜ್ ಅಥವಾ ಡೈವರ್ಜ್ ಆಗುತ್ತೆ. ನಂಬರ್ 3 ಟರ್ಮಿನಲ್ ಅಂದ್ರೆ ಸ್ಟೇಷನ್ ನ ಲಾಸ್ಟ್ ಜರ್ನಿ. ಇಲ್ಲಿ ಟ್ರೈನ್ ಬಂತು ಅಂತಂದ್ರೆ ಇಲ್ಲಿಂದ ಮುಂದೆ ಹೋಗೋದಕ್ಕಾಗಲ್ಲ. ಇನ್ ಕೇಸ್ ಆ ಟ್ರೈನ್ ಆದ್ರೂ ವಾಪಸ್ ಹೋಗ್ಬೇಕು ಅಂತಂದ್ರೆ ರಿವರ್ಸ್ ಮಾಡ್ಕೊಂಡು ಅದೇ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕು. ಟರ್ಮಿನಲ್ ಅಂತ ಅಂದ್ರೆ ಇಟ್ ಈಸ್ ಎಂಡ್ ಆಫ್ ದಿ ಜರ್ನಿ ಅಂತ. ನಂಬರ್ 4 ಸೆಂಟ್ರಲ್. ಬ್ಯಾಂಗ್ಳೂರ್ ಸಿಟಿ ರೈಲ್ವೆ ಸ್ಟೇಷನ್ ನ ತಗೊಂಡ್ರೆ ಜಂಕ್ಷನ್ ಹಾಗೂ ಟರ್ಮಿನಲ್ ಈ ಎರಡೂ ಪರ್ಫಾರ್ಮೆನ್ಸ್ ಸೆಂಟ್ರಲ್ ಅಲ್ಲೇ ನಡೆಯೋದು. ಸೆಂಟ್ರಲ್ ಅಂತಂದ್ರೆ ಅತಿ ದೊಡ್ಡದಾದ ರೈಲ್ವೆ ಸ್ಟೇಷನ್. ನೀವೇನಾದ್ರೂ ನಿಮ್ಮ ಊರುಗಳಿಗೆ ಹೋಗ್ಬೇಕು ಅಂತ ಅನ್ಕೊಂಡಿರ್ತೀರಾ ಅಥವಾ ಭಾರತದ ಬೇರೆ ಬೇರೆ ಸಿಟಿಗಳಿಗೆ ಏನಾದ್ರೂ ಟ್ರಾವೆಲ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಅದು ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಇಂದಾನೇ ಟ್ರಾವೆಲ್ ಮಾಡಬೇಕು.